ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ಕ್ಲಾಸ್ದಾಗ 10 ಮಾರ್ಕ್ಸ್ ಇಂದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ನ ಪ್ರಾಬ್ಲಮ್ ನ ಬಿಡಿಸೋಣಂತ. ಅದಕ್ಕಿಂತ ಫಸ್ಟ್ನಾಗ ಫಾರ್ಮ್ಯಾಟ್ ನೋಡೋಣಂತ. ಪರ್ಟಿಕ್ಯುಲರ್ ರುಪೀಸ್ ಅಂತ ಹಾಕೊಂಡು ಫಸ್ಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಹೆಡ್ಡಿಂಗ್ ಹಾಕೊಂಡು ಇದ್ರಾಗ ಕ್ಯಾಶ್ ರಿಸೀವ್ಡ್ ಫ್ರಮ್ ಕಸ್ಟಮರ್ ಇದ್ರೆ ತಗೊಂಡು ಆಡ್ ಮಾಡ್ತೀವಿ. ನೆಕ್ಸ್ಟ್ ಲೆಸ್ ಕ್ಯಾಶ್ ಪೇಡ್ ಟು ಕ್ರೆಡಿಟರ್ಸ್ ಇನ್ಕಮ್ ಟ್ಯಾಕ್ಸ್ ಪೇಡ್ ಏನಾರ ಇದ್ರೆ ಇವನ್ನ ಲೆಸ್ ಮಾಡ್ಕೋತೀವಿ. ಬಂದ ಆನ್ಸರ್ಗೆ ನೆಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಅಂತ ಹಚ್ಕೋತೀವಿ. ನೆಕ್ಸ್ಟ್ ಹೆಡಿಂಗ್ ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆಕ್ಟಿವಿಟಿ. ಫೈನಾನ್ಷಿಯಲ್ ಆಕ್ಟಿವಿಟಿದಾಗ ಏನೇನು ಬರ್ತಾವ ಅಂದ್ರೆ ಏನಾದ್ರು ಅಸೆಟ್ ಫಿಕ್ಸ್ ಅಸೆಟ್ನ ನಾವು ಪರ್ಚೇಸ್ ಮಾಡಿದ್ರೆ ಆಡ್ ಮಾಡ್ಕೋತೀವಿ, ಸೇಲ್ ಮಾಡಿದ್ರೆ ಲೆಸ್ ಮಾಡ್ಕೋತೀವಿ. ಆಮೇಲೆ ಲೆಸ್ ಪರ್ಚೇಸ್ ಆಫ್ ಏನಾರು ಇನ್ವೆಸ್ಟ್ಮೆಂಟ್ ನ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಲೆಸ್ ಮಾಡ್ಕೋತೀವಿ, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇದ್ರೆ ಆಡ್ ಮಾಡ್ಕೋತೀವಿ. ನೆಕ್ಸ್ಟ್ ಬಂದ ಆನ್ಸರ್ನ ನೆಟ್ ಕ್ಯಾಶ್ ಫ್ರಮ್ ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಅಂತ ಹಚ್ಕೊಂಡು ನೆಕ್ಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಇದ್ರೊಳಗ ಆಡ್ ಮಾಡ್ಕೋದು. ಇಶ್ಯೂ ಆಫ್ ಶೇರ್ಸ್ ಏನಿದ್ರೆ ಆಡ್ ಮಾಡ್ಕೋತೀವಿ, ಇಶ್ಯೂ ಆಫ್ ಡಿಬೆಂಚರ್ ಇದ್ರೆ ಆಡ್ ಮಾಡ್ಕೋತೀವಿ, ಲೆಸ್ ಮಾಡ್ಕೋದು. ರೀಪೇಡ್ ಶೇರ್, ರೀಪೇಡ್ ಡಿಬೆಂಚರ್, ಇಂಟ್ರೆಸ್ಟ್ ಪೇಡ್, ಡಿವಿಡೆಂಡ್ ಪೇಡ್ ಏನಾರ ಇದ್ರೆ ಲೆಸ್ ಮಾಡ್ಕೋತೀವಿ. ಬಂದ ಆನ್ಸರ್ ನೆಟ್ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿ. ನೆಕ್ಸ್ಟ್ ಕ್ಯಾಶ್ ಅಟ್ ಬಿಗಿನಿಂಗ್ ಪೀರಿಯಡ್ ಅಂಡ್ ಕ್ಯಾಶ್ ಅಟ್ ಎಂಡ್ ಪೀರಿಯಡ್ ಹಚ್ಕೋತೀವಿ. ಇವಾಗ ಇದ್ರೊಳಗ ಇದು ಗೊತ್ತಿರ್ಬೇಕು, ಆಡ್ ಮಾಡು ಯಾವು, ಲೆಸ್ ಮಾಡು ಯಾವುದು ಅಂತ. ಏನಾದರೂ ಅಸೆಟ್ ಸಾರಿ ಇನ್ಕ್ರೀಸ್ ಇನ್ ಲಯಬಿಲಿಟಿ ಏನಾದ್ರೆ ಇತ್ತಂದ್ರೆ ಅದನ್ನ ನಾವು ಆಡ್ ಮಾಡ್ಕೋತೀವಿ. ಡಿಕ್ರೀಸ್ ಇನ್ ಅಸೆಟ್ ಇದ್ರೆ ಆಡ್ ಮಾಡ್ಕೋತೀವಿ, ಲೆಸ್ ಮಾಡ್ಕೋದು. ಇನ್ಕ್ರೀಸ್ ಇನ್ ಅಸೆಟ್ ಇದ್ರೆ ಲೆಸ್ ಮಾಡ್ತೀವಿ, ಡಿಕ್ರೀಸ್ ಇನ್ ಅಸೆಟ್ ಇದ್ರೆ ಲೆಸ್ ಮಾಡ್ಕೋತೀವಿ. ಇದನ್ನ ಪ್ರಾಬ್ಲಮ್ ಮಾಡುವಾಗ ಎಕ್ಸ್ಪ್ಲೇನ್ ಮಾಡ್ಕೊಂತ ಮಾಡೋಣಂತ. ಇವಾಗ ಒಂದು ಪ್ರಾಬ್ಲಮ್ ತಗೊಂಡಿನಿ. ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟ್ ಆಫ್ ಹುಕ್ಕೇರಿ ಲಿಮಿಟೆಡ್ ಆಸ್ ಆನ್ 31st December ಅಂತ ಕೊಟ್ಟಾರ. ಪರ್ಟಿಕ್ಯುಲರ್ ನೋಟ್ಸ್ ನೋಟ್ ನಂಬರ್ 2022 and 2023 ಎರಡು ವರ್ಷದ ಕೊಟ್ಟಾರ. ಬ್ಯಾಲೆನ್ಸ್ ಶೀಟ್ ಕೊಟ್ಟು ನೋಟ್ಸ್ ಟು ಅಕೌಂಟ್ ಕೊಟ್ಟಾರ ಕೆಳಗೆ. ಇವಾಗ ಇವು ಇನ್ಫಾರ್ಮೇಶನ್ ಇಟ್ಕೊಂಡು ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಫಸ್ಟ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಹಾಕೊಂಡು ಪರ್ಟಿಕ್ಯುಲರ್ ರುಪೀಸ್ ಅಂತ ಹಾಕೊಂಡು ಫಸ್ಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಇದ್ರಾಗ ಫಸ್ಟ್ ನೆಟ್ ಪ್ರಾಫಿಟ್ನ ನಾವು ಕನ್ಸಿಡರ್ ಮಾಡ್ತೀವಿ. ಫಸ್ಟ್ ಇನ್ಕ್ರೀಸ್ ಇನ್ ನೆಟ್ ಪ್ರಾಫಿಟ್ ಅಂತ ಹಚ್ಕೊಂಡು ನೆಟ್ ಪ್ರಾಫಿಟ್ ಫಸ್ಟ್ ಚೆಕ್ ಮಾಡ್ಕೋಬೇಕು. ನೆಟ್ ಪ್ರಾಫಿಟ್ ಏನೈತಿ ನೋಟ್ ನಂಬರ್ 2ದಾಗ ಸಿಗುತ್ತೆ ನಮ್ಗೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದೆ. ಫಸ್ಟ್ ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಮೌಂಟ್ನ ಎಷ್ಟೈತಿ? 2022ದಾಗ 2,08,000 ಐತಿ, 2023ದಾಗ 2,68,000 ಐತಿ. ಸೊ ಇದು ಏನೈತಿ ಇನ್ಕ್ರೀಸ್ ಅಂತ ಹಚ್ಕೋಬೇಕು. 2,68,000 ಮೈನಸ್ 2,08,000 ಮಾಡಿದ್ರೆ ಆನ್ಸರ್ 60,000 ಡಿಫ್ರೆನ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನಾವು 5 ಮಾರ್ಕ್ಸ್ದಾಗ ಬಿಡಿಸಿದ್ವಲ್ಲ. ಗುಡ್ ವಿಲ್ಲು ಏನು ಡೆಪ್ರಿಸಿಯೇಷನ್ ಅವು ಯಾವಾರ ಬಂದ್ರೆ ತಗೋತೀವಿ. ಕ್ವಶನ್ಯಾಗ ಡೆಪ್ರಿಸಿಯೇಷನ್ ಇಲ್ಲ, ಗುಡ್ ವಿಲ್ ಇಲ್ಲ, ಏನಿಲ್ಲ. ಸೊ ಇದನ್ನು ಇಲ್ಲಿಗೆ ಆ್ಯಡ್ ಮಾಡಿಕೊಂಡು 60,000 ಹಚ್ಕೋತೀವಿ. ನೆಕ್ಸ್ಟ್ ಚೇಂಜ್ ಇನ್ ಕರೆಂಟ್ ಅಸೆಟ್ ಆ್ಯಂಡ್ ಲಯಬಿಲಿಟಿ ಬರುತ್ತೆ. ಇಲ್ಲಿ ರೂಲ್ಸ್ ಹೇಳಿದ್ನೆಲ್ಲ ಆಗಲ್ಲ, ಇನ್ಕ್ರೀಸ್ ಡಿಕ್ರೀಸ್ ಆ್ಯಡ್ ಮಾಡೋದು ಅದು ಇಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಫಸ್ಟ್ ಅಸೆಟ್ನ ಚೆಕ್ ಮಾಡ್ಕೊ. ಫಸ್ಟು ಲಯಬಿಲಿಟಿ ಬರ್ರಿ. ಕರೆಂಟ್ ಇಲ್ಲಿಂದ ಲಯಬಿಲಿಟಿ ಸ್ಟಾರ್ಟ್. ಅವು ಯಾವ ಚೆಕ್ ಮಾಡ್ಕೋಬೇಕಂದ್ರೆ ಕರೆಂಟ್ ಏನಿರ್ತಾವಲ್ಲ, ಕರೆಂಟ್ ಲಯಬಿಲಿಟಿ ಮತ್ತು ಕರೆಂಟ್ ಅಸೆಟ್ ಅಷ್ಟೇ ಚೆಕ್ ಮಾಡ್ಕೋತೀವಿ ನಾವು. ಓಕೆ, ಇಲ್ಲಿ ಕ್ರೆಡಿಟರ್ಸ್ ಫಸ್ಟ್ ಚೆಕ್ ಮಾಡ್ಕೋತೀವಿ. ಕ್ರೆಡಿಟರ್ಸ್ ಎಷ್ಟೈತಿ? 76,000 92,000 ಐತಿ. ಸೊ ಏನೈತಿ, ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಇನ್ಕ್ರೀಸ್ ಆಯ್ತು. 76 to 92 ಎಷ್ಟು ಇನ್ಕ್ರೀಸ್ ಆಯ್ತು? 16,000 ಇನ್ಕ್ರೀಸ್ ಆಯ್ತು. ಸೊ ಇನ್ಕ್ರೀಸ್ ಇನ್ ಲಯಬಿಲಿಟಿ ಇದ್ರೆ ಏನು ಮಾಡ್ಕೋತೀವಿ ನಾವು? ಇನ್ಕ್ರೀಸ್ ಇನ್ ಲಯಬಿಲಿಟಿ ಇದ್ರೆ ನಾವು ಆ್ಯಡ್ ಮಾಡ್ಕೋತೀವಿ. ಇಲ್ಲೈತೆ ನೋಡ್ರಿ, ಇವನ್ ರೂಲ್ಸ್ ಹಚ್ಚಿ ಇವಾಗ ಅದನ್ನು ಹಚ್ಕೋತೀವಿ ಚೇಂಜಸ್ನ. ಇನ್ಕ್ರೀಸ್ ಇನ್ ಲಯಬಿಲಿಟಿ ಇದ್ರೆ ಆ್ಯಡ್ ಮಾಡ್ಕೋತೀವಿ. ಎಷ್ಟು ಡಿಫ್ರೆನ್ಸ್? 16,000 ಡಿಫ್ರೆನ್ಸ್ ಐತಿ.
increase in creditors 16,000. Okay, next ಮತ್ತೇನೈತಿ ಬಿಲ್ಸ್ ಪೇಬಲ್ 10,000 8,000 ಇದೇನೈತಿ ಡಿಕ್ರೀಸ್ ಐತಿ. ಡಿಕ್ರೀಸ್ ಇತ್ತಂದ್ರೆ ಉಲ್ಟಾ ಲೆಸ್ ಮಾಡ್ಬೋದು. 2,000 ಡಿಕ್ರೀಸ್ ಇನ್ ಬಿಲ್ಸ್ ಪೇಬಲ್ ಎಷ್ಟು 2,000. ಓಕೆ, ನೆಕ್ಸ್ಟ್ ಶಾರ್ಟ್ ಇವು ಟ್ಯಾಕ್ಸ್ ಚೆಕ್ ಮಾಡ್ಕೋಬೇಕು. ಟ್ಯಾಕ್ಸ್ ಎಷ್ಟೈತಿ ಇನ್ಕ್ರೀಸ್ ಐತಿ 20,000 24,000 4,000 ಇನ್ಕ್ರೀಸ್ ಐತಿ. ಇನ್ಕ್ರೀಸ್ ಇತ್ತಂದ್ರೆ ಆ್ಯಡ್ ಮಾಡ್ತೀವಿ, ಡಿಕ್ರೀಸ್ ಇತ್ತಂದ್ರೆ ಲೆಸ್ ಮಾಡ್ತೀವಿ. ಕರೆಂಟ್ ಅಸ್ increase in tax 4,000. Next one dividend dividend payable 14,000 5,000 increase ಐತಿ. ಸೊ ಇದನ್ನ ಆ್ಯಡ್ ಮಾಡ್ತೀವಿ. increase in dividend 1,000. ನೆಕ್ಸ್ಟ್ ಲಯಬಿಲಿಟಿ ಮುಗೀತು. ಇವಾಗ ಅಸೆಟ್ಗೆ ಬರ್ತೀವಿ. ಸ್ಟಾಕ್ ಇಲ್ಲಿಂದ ಏನೈತಲ್ಲ ಇನ್ವೆಂಟರೀಸ್ ಟ್ರೇಡ್ ರಿಸೀವಬಲ್ಸ್ ಕ್ಯಾಶ್ ಇವೆಲ್ಲ ಕರೆಂಟ್ ಅಸೆಟ್ಟು. ಸ್ಟಾಕ್ 1,68,000 1,96,000 ಏನೈತಿ ಇನ್ಕ್ರೀಸ್ ಐತಿ. ಇನ್ಕ್ರೀಸ್ ಅಸೆಟ್ ಏನಾದ್ರು ಕರೆಂಟ್ ಅಸೆಟ್ ಏನೋ ಇನ್ಕ್ರೀಸ್ ಇತ್ತಂದ್ರೆ ನಾವು ಅದನ್ನು ಲೆಸ್ ಮಾಡ್ಕೋತೀವಿ. increase in stock difference 28,000 difference ಐತಿ. ನೆಕ್ಸ್ಟ್ ಒನ್ ಸ್ಟಾಕ್ ಐತಿ. ಡೆಟಾರ್ಸ್ ಐತಿ, ಎರಡು ಕಡೆ ಸೇಮ್ ಐತಿ. ಸೊ ನಾವು ಡೆಟಾರ್ಸ್ ತಗೋದಿಲ್ಲ. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಇನ್ಕ್ರೀಸ್ ಐತಿ. ಇನ್ಕ್ರೀಸ್ ಅಂದ್ರೆ ಅಸೆಟ್ ಏನಾದ್ರು ಇನ್ಕ್ರೀಸ್ ಇತ್ತಂದ್ರೆ ನಾವು ಲೆಸ್ ಮಾಡ್ತೀವಿ. increase in bills 40,000. 40,000 ಡಿಫ್ರೆನ್ಸ್ ಐತಿ. ನೆಕ್ಸ್ಟ್ ಕ್ಯಾಶ್ ಏನೈತಿ ಡಿಕ್ರೀಸ್ ಐತಿ. ಸೊ ಡಿಕ್ರೀಸ್ ಇತ್ತಂದ್ರೆ ನಾವು ಇದನ್ನ ಆ್ಯಡ್ ಮಾಡ್ತೀವಿ. 84,000 64,000 20,000 decrease in cash 20,000. Okay, ಇವಾಗ 16,000 4,000 20,000 21,000 41,000 ಆ್ಯಡ್ ಮಾಡಿದರೆ 1,01,000. ನೆಕ್ಸ್ಟ್ ಲೆಸ್ ಮಾಡ್ಬೋದು. 2,000 28,000 ಆ್ಯಡ್ ಮಾಡಿದರೆ 30,000 ಪ್ಲಸ್ 40,000 30 40 70,000. ಈಗ 1,00,000
1000ದಾಗ ಈ 70,000 ಲೆಸ್ ಮಾಡಿದ್ರೆ ನಮ್ಗೆ 1,01,000 ಮೈನಸ್ 70,000 ಮಾಡಿದ್ರೆ 31,000 ಆನ್ಸರ್ ಬರುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಕ್ಯಾಶ್ ಫ್ರಮ್ ಫೈನಾನ್ಷಿಯಲ್ ಆಕ್ಟಿವಿಟಿ ಯಾವ್ಯಾವು ಚೆಕ್ ಮಾಡ್ಕೋಬೇಕು. ಪರ್ಚೇಸು ಮತ್ತು ಸೇಲ್ ಏನ್ರಿ ಇತ್ತಂದ್ರೆ ಅವನ್ನ ಆ್ಯಡ್ ಲೆಸ್ ಮಾಡ್ಕೋತೀವಿ. ಇವಾಗ ಕ್ಯಾಶ್ ಫ್ರಮ್ ಫೈನಾನ್ಷಿಯಲ್ ಆಕ್ಟಿವಿಟಿ ಆ್ಯಡ್ ಮಾಡ್ಕೋ ಯಾವುದು ಪರ್ಚೇಸ್ ಆಫ್ ಮಷಿನರಿ ಈ ಥರ ಏನಿತ್ತಂದ್ರೆ ಆ್ಯಡ್ ಮಾಡ್ಕೋತೀವಿ ಮಷಿನರಿ. ಇವಾಗ ಮಷಿನರಿ ಏನೈತಿ 4 lakh ಐತಿ, ನೆಕ್ಸ್ಟ್ ಇಯರ್ಗೆ 4,60,000 ಐತಿ. ಸೊ ಡಿಫ್ರೆನ್ಸ್ 60,000. ನೆಕ್ಸ್ಟ್ ಒನ್ ಬಿಲ್ಡಿಂಗ್ 3,52,000 60,000 ಆ್ಯಂಡ್ 52,000 ಅದನ್ನ ಎರಡೂ ಪರ್ಚೇಸ್ ಆಫ್ machinery 60,000. Next purchase of building 15,000. ಇದಾಯ್ತು. ಇನ್ನೆರಡು ಆ್ಯಡ್ ಮಾಡಿ ಈ ಕಡೆ ಹಚ್ಕೋದು. $60,000 and 52,000 ಆದರೆ 1,12,000. ಈ 1,00,000ದಾಗ 70,000 31,000 ಮತ್ತು ಈಗ 31ದಾಗ 31,000ಗೆ ಪ್ಲಸ್ 1,12,000 ಆ್ಯಡ್ ಮಾಡಿದ್ರೆ 1,43,000 ಬರುತ್ತೆ. ಲೆಸ್ ಮಾಡೋಕೆ ಸೇಲ್ ಯಾವುದೂ ಇಲ್ಲ. ಸೇಲ್ ಹೆಂಗೆ ಕಂಡು ಹಿಡಿದಂದ್ರೆ ಇವಾಗ ಇನ್ಕ್ರೀಸ್ ಏನಿತ್ತಲ್ಲ ಮಷಿನರಿ ಮತ್ತು ಬಿಲ್ಡಿಂಗ್ದಾಗ ಅದೇನಾದರೂ ಡಿಕ್ರೀಸ್ ಇತ್ತಂದ್ರೆ ಅಂದರೆ ಇಲ್ಲಿ 4,60,000 ಇಲ್ಲಿ 4,00,000 ಇತ್ತಂದ್ರೆ ಅದು ನಮಗೆ ಸೇಲ್ ಆದಂಗೆ. ಸೊ ಅವಾಗ ನಾವು ಅದನ್ನ ಲೆಸ್ ಮಾಡ್ಕೋತೀವಿ. ನೆಕ್ಸ್ಟ್ ಒನ್ ಲೆಸ್ ಮಾಡ್ಕೋಕೇನಿಲ್ಲ. ನೆಕ್ಸ್ಟ್ ಕ್ಯಾಶ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟಿದಾಗ ಆ್ಯಡ್ ಮಾಡ್ಕೋಕೆ ನಾವು ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್ ಏನಾರ ಇತ್ತಂದ್ರೆ ಡಿಬೆಂಚರ್ ಏನಾರ ಇತ್ತಂದ್ರೆ ಅವನ್ನ ತಗೋತೀವಿ. ಇವಾಗ ಇಶ್ಯೂ ಆಫ್ ಇಕ್ವಿಟಿ ಶೇರ್ ಪ್ರಿಫರೆನ್ಸ್ ಶೇರ್ ನೋಟ್ ನಂಬರ್ 1 ಅಂತ ಕೊಟ್ಟಾರೆ. ಇಶ್ಯೂ equity share issue of preference share. ಇಲ್ಲಿ ನೋಡ್ರಿ ಎಷ್ಟೈತಿ 4,40,000 and 5,00,000 ಡಿಫ್ರೆನ್ಸ್ ಎಷ್ಟೈತಿ 60,000. ಇಲ್ಲಿ 2,00,000 2,20,000 20,000 ಇವನ್ನೆರಡು ಹಚ್ಕೊಂಡು 60,000 80,000. ಇವಾಗ ಈ 1,43,000ನಾಗ ಆ್ಯಡ್ 80,000 ಮಾಡಿದ್ರೆ 2,23,000 ಆನ್ಸರ್ ಬರುತ್ತೆ. ನೆಕ್ಸ್ಟ್ ಲೆಸ್ ಮಾಡೋದು ರೀಪೇಡ್ ಡಿಬೆಂಚರ್
ಏನಾದರೂ ಇದ್ರೆ ಅದನ್ನ ನಾವು ಲೆಸ್ ಮಾಡ್ಕೋತೀವಿ. ಡಿಬೆಂಚರ್ ಮೇಲೆ ಒಂದು ಅಮೌಂಟ್ ಐತಿ, ನೋಟ್ ನಂಬರ್ 3 ಡಿಬೆಂಚರ್ ಎಷ್ಟೈತಿ 1,40,000 ಆ್ಯಂಡ್ 1,28,000 ಡಿಕ್ರೀಸ್ ಆಗೈತಿ. ಸೊ ಎಷ್ಟು ಡಿಕ್ರೀಸ್ ಆಗೈತಿ 12,000. ಸೊ ಇದನ್ನ ನಾವು ಲೆಸ್ ಮಾಡ್ತೀವಿ. $12,000 ಲೆಸ್ ಮಾಡಿದ್ರೆ 2,23,000 ಲೆಸ್ 12,000 2,11,000. ನೆಕ್ಸ್ಟ್ ಓಪನಿಂಗ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸು ನಾವು ಇಲ್ಲಿ ತಗೋತೀವಿ. ಓಪನಿಂಗ್ ಕ್ಯಾಶು ಕ್ಲೋಸಿಂಗ್ ಕ್ಯಾಶು. ಸೊ ನಾವು ಅದನ್ನು ಇಲ್ಲಿ ಇನ್ಕ್ರೀಸ್ ಡಿಕ್ರೀಸ್ ಕಡೆ ನಾವು ಕ್ಯಾಶ್ ಆಲ್ರೆಡಿ ಹಾಕಿದ್ವಿ. ಸೊ ಇದನ್ನು ರಿಮೂವ್ ಮಾಡಿರಿ, ನಾವು ಡೈರೆಕ್ಟ್ ಕ್ಯಾಶ್ ಅಲ್ಲೇ ತಗೋತೀವಿ. ಸೊ $16, $14, $20, $21,000. ಸ್ವಲ್ಪ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಯಿತು. 81,000. ನೆಕ್ಸ್ಟ್ 81,000ಗೆ 70,000 ಲೆಸ್ ಮಾಡಿದ್ರೆ ಆನ್ಸರ್ 11,000 ಬಂತು. ಆಮೇಲೆ 11,000ಗೆ 122 1,22 ಆ್ಯಡ್ ಮಾಡಿದ್ರೆ ಸರಿ 1,23,000 ಬರುತ್ತೆ. ಆಮೇಲೆ ಲೆಸ್ ಮಾಡ್ಕೋಕೇನಿಲ್ಲ, ಮತ್ತು ಅದಕ್ಕೆ ಆ್ಯಡ್ ಮಾಡಿಕೊಂಡ್ರೆ 80,000 2,03,000 ಬರುತ್ತೆ. ಆಮೇಲೆ ಈ 12,000ನ ಲೆಸ್ ಮಾಡಿಕೊಂಡ್ರೆ 1,91,000 ಬರುತ್ತೆ. ಈಗ ಓಪನಿಂಗ್ ಕ್ಯಾಶು ಕ್ಲೋಸಿಂಗ್ ಕ್ಯಾಶ್ನ ಓಪನಿಂಗ್ ಆ್ಯಡ್ ಮಾಡ್ತೀವಿ, ಕ್ಲೋಸಿಂಗ್ ಇದು ಮಾಡ್ತೀವಿ. ಇದು 84,000 ಮತ್ತು 64,000 ಹಚ್ಕೊಂಡ್ರೆ ನಮ್ದು 84,000 ಹಚ್ಕೊಂಡು ಇದಕ್ಕೆ ಲೆಸ್ 64,000 ಕ್ಲೋಸಿಂಗ್ನ ಲೆಸ್ ಮಾಡ್ಕೋತೀವಿ. ಮಾಡಿಕೊಂಡ್ರೆ 2,91,000 ಪ್ಲಸ್ 84,000 ಲೆಸ್ 64,000 ಮಾಡಿದ್ರೆ 2,11,000 ಬಂದ ಆನ್ಸರ್ ನಮ್ದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆರ್ ಕ್ಯಾಶ್ ಫ್ರಮ್. ಇಷ್ಟು ಮಾಡಿದ್ರೆ 10 ಮಾರ್ಕ್ಸಿಗೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಯಿತು. ಓಕೆ, ಥ್ಯಾಂಕ್ ಯು.